ಇವಾಗ ನೋಡಿದ್ರೆ ಪಿ ಜಿ ತಲುಪಿದ್ದೀನಿ. ಪಿ ಜಿಯಲ್ಲಿ ಯಾರಿಲ್ಲ. ನಾನು ಹೋಗಿದ್ದ ರೀಸನು ಅಲ್ಲಿ ಸ್ವಲ್ಪ ಲೋನ್ ಅಪ್ರೂವಲ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋದಕ್ಕೆ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದೆ ಸಂಜೆ 6 ಗಂಟೆಗೆ. ಏನು ಮಾಡಿರೋದು ಇವತ್ತು ಹೇಳಿ ಅಂದರೆ, ಫಸ್ಟು ಬಟ್ಟೆ ಒಗೆದಿರೋದು, ಇಷ್ಟೊಂದು ಬಟ್ಟೆ ಒಗೆದಿರೋದು. ಸೊ ಈ ಬಟ್ಟೆ ಒಗೆಯೋದಕ್ಕೆ ಟೈಮ್ ಆಗಿಬಿಟ್ಟಿದೆ. ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹೋಗಿದ್ರು ಹೆವಿ ಟೈಮ್ ತಗೊಳುತ್ತೆ. ಮತ್ತು ಎದ್ದಿರೋದೇ 9 ಗಂಟೆ. ಸೊ ಇವಾಗ 6 ಗಂಟೆ ಆಗಿದೆ. ಹೊರಗಡೆ ಹೋಗೋಣ ಬನ್ನಿ. ಸಡನ್ ಡ್ರೆಸ್ಸೇ ಚೇಂಜ್ ಮಾಡಿಬಿಟ್ಟೆ. ಡ್ರೆಸ್ ಅಂದರೆ ಜಸ್ಟ್ ಶರ್ಟ್ ಅಷ್ಟೇ ಚೇಂಜ್ ಮಾಡಿದ್ದೆ. ಟೀ ಶರ್ಟ್ ಹಾಕ್ಕೊಟ್ಟಿದ್ದೀನಿ, ಜರ್ಸಿ ಬಿಚ್ಚಾಕ್ಬಿಟ್ಟು. ಕೆಲಸ ತುಂಬ ಇದೆ. ಸೊ ಎಲ್ಲನೂ ಮುಗಿಸ್ಕೊಂಡು ಬರೋಣ. ಸ್ವಲ್ಪ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ ಬನ್ನಿ. ಇವಾಗ ನಾನು ಹೋಗಿದ್ದ ರೀಸನು ಅಲ್ಲಿ ಸ್ವಲ್ಪ ಲೋನ್ ಅಪ್ರೂವಲ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ರಿಲಯನ್ಸ್ಗೆ ಹೋಗಿದ್ದೆ. ಆ ಕಡೆ ಹೋದೆ, ಅಲ್ಲಿ ಫುಲ್ ರಶ್ ಇದ್ರು ಅಂತ ಇದಕ್ಕೆ ಹೋಗಿದ್ದು, ರಿಲಯನ್ಸ್ ಡಿಜಿಟಲ್ಗೆ. ನಮ್ಮ ರೂಮ್ಮೇಟ್ ಯಾರು ಇಲ್ಲೇ ವರ್ಕ್ ಮಾಡ್ತಾರೆ, ಅನು ಫರ್ನಿಚರಲ್ಲಿ. ನೋಡೋಣ ಯಾರಾದರೂ ಇದ್ದರೆ, ಯಾಕೆ ಅವ್ರು ಇರೋದೇ ಒಬ್ಬರು, ಅವ್ರು ಇಲ್ಲಿದ್ದಾರ ನೋಡೋಣ. ಸಿಕ್ಕಿದ್ರೆ ಮೀಟಾಗಿ ಹೋಗ್ಬೋದಲ್ವ ಅಂತ. ನಾನು ನೋಡಿದ್ರೆ ಹಂಗೆ ಹೊರಗಡೆ ಬರ್ತಾರೆ. ರಿಟರ್ನ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ. ಅವರು ರಿಟರ್ನ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೋತೀನಿ. ಅಲ್ಲಿ ಯಾರೂ ಇಲ್ಲ. ಅವ್ರದ್ದು ಸ್ಕೂಟಿ ಏನೋ ಇತ್ತು, ಅದಿಲ್ಲ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದವೇ ನನಗಿರೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. ಇಲ್ಲೊಂದಿದೆ, ಇದು ಯುನಿಲೇಟ್ ಅಂತ. ಇಲ್ಲಿ ಅಷ್ಟು ಚೆನ್ನಾಗಿಲ್ಲ. ಇಲ್ಲೊಂದು ಸೀನ್ ನೋಡಿ, ಟೊಯೋಟಾ ಟ್ರಸ್ಟ್ ಅಂತೆ. ಬಟ್ ನೋಡಿದ್ರೆ ಇಲ್ಲಿ ಟಾಟಾ ಕಾರ್ಸೇ ಜಾಸ್ತಿ ಕಾಣಿಸ್ತಿದೆಯಲ್ಲಪ್ಪ. ಅಲ್ಲಿ ಬ್ಯಾಕಲ್ಲಿ ಜಾಸ್ತಿ ಟಾಟಾನೇ ಇತ್ತು. ಟಾಟಾ ಸಫಾರಿ ಎಲ್ಲ ಮಿಕ್ಸ್ ಐತೆ ಇಲ್ಲಿ. ಟೊಯೋಟಾ ಟ್ರಸ್ಟ್ ಅಂತ ಹಾಕೊಂಡು ಟೊಯೋಟಾನೇ ಕಮ್ಮಿ ಆಗಿದೆಯಲ್ಲ. ಜಂಪರ್ ಮೇ ಬಂಪರ್. ಇವಾಗ ನೋಡಿದ್ರೆ ಪಿ ಜಿ ತಲುಪಿದ್ದೀನಿ. ಪಿ ಜಿಯಲ್ಲಿ ಯಾರಿಲ್ಲ. ಇವರಿಬ್ಬರು ಇವನು ಲೇಟೇ ಬರೋದು. ಇವರಿಬ್ರು ಲೇಟೇ, ಬಟ್ ಇವ್ರು ಹೋಗ್ಬಿಟ್ಟಿದ್ರು ಎಲ್ಲೋ. ಆಗಲೇ ಹೇಳ್ತಾಯಿದ್ರು ದೇವಸ್ಥಾನ ಹೋಗ್ಬೇಕು ಅಂತಿದ್ದೆ. ನಾನು ದೇವಸ್ಥಾನ ಅಂತೀನಿ, ಅದು ಯಾಕೆ ಗೊತ್ತಿಲ್ಲ. ದೇವಸ್ಥಾನ ಅಂತ ಹೇಳಕ್ಕೆ ಬರಲ್ಲ. ಟಂಗ್ ಸ್ಲಿಪ್ಪೋ ಇಲ್ಲ ನಂದು ಏನಂತ ನನಗೂ ಗೊತ್ತಿಲ್ಲ. ದೇವಸ್ಥಾನ ಅಂತೀನಿ ನಾನು. ಇನ್ನೇನು ಮಾಡೋದು, ಇವತ್ತು ವ್ಲಾಗು ಜಾಸ್ತಿ ಆಗಿಲ್ಲ. ಇದು ಯೂಟ್ಯೂಬ್ ಬ್ಲಾಗ್ ಶಾರ್ಟು ನಿಮಗೆ ಗೊತ್ತಲ್ಲ, ಶಾರ್ಟಲ್ಲಿ ಅಂತ. ಇವಾಗ ಏನು ಮಾಡೋದು, ನಾಳೆನೂ ವೀಕ್ ಆಫ್ ಇದೆಯಾ, ಅದೇ ಇವಾಗ ಕನ್ಫರ್ಮ್ ಮಾಡ್ಕೋಬೇಕು. ನಾಳೆ ಅಂತೂ ಪಕ್ಕ ಇನ್ನೊಂದು ವೀಡಿಯೋ ಇವಾಗ ಮಾಡಿದೆ, ನೋಡೋಣ. ಆದರೆ ಅದೇ ಮಾಡೋಣ, ಇಲ್ಲಾಂದರೆ ಬೇರೆ. ಫಸ್ಟ್ ಊಟ ಏನಾಗಿದೆ ಅಂತ ನೋಡ್ಕೊಬಂದ್ಬಿಡ್ತೀನಿ. ಇವಾಗಲೇ ಪರ್ಸಲ್ಲಿ 10 ರೂಪಾಯಿ ಖರ್ಚಾಗ್ಬಿಡ್ತಲ್ಲ ಗುರು ಇವತ್ತು. ಅಯ್ಯೋ ಶೀತ ಜ್ವರ ಏನಾದರೂ ಆಗುತ್ತಾ ಅಂತ ಅಲ್ಲಿ ಹೋಗಿ ನೋಡಿದೆ. ಚಿಕನ್ ಇಲ್ಲ ಇವತ್ತು. ಇವತ್ತು ಚಿಕನ್ ಇರಬೇಕು ಅಂದ್ಕೊಂಡೆ. ಸಂಡೇ ಎಲ್ಲ ಜಾಗದಲ್ಲಿ ಇರುತ್ತೆ. ಇಲ್ಲೇ ಆ್ಯಕ್ಚುಲಿ ವೆಡ್ನೆಸ್ಡೇ ಅಷ್ಟೇ ಮಾಡ್ತಿದ್ದಾರೆ. ಸಂಡೇ ಯಾವಾಗ ನೋಡಿದ್ರು ಮೊಟ್ಟೆ ಎಗ್ ಮಾಡ್ತಾಯಿದ್ದಾರೆ. ಇವತ್ತು ಎಗ್ಗೆ ಏನು ಮಾಡೋದು. ಚಿಕನ್ ಅಂದರೆ ಚಿಕನೇ ಅಲ್ವ. ಅಯ್ಯೋ, ನಾನ್ ವೆಜಿಟೇರಿಯನ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ. ಇದು ಸ್ಕಿಪ್ ಮಾಡಿಬಿಡಿ. ಒಂದು ನಿಮಿಷ ಸ್ಕಿಪ್ ಮಾಡಿಬಿಡಿ ಅಷ್ಟೇ, ಓಕೆನಾ. 1 ನಿಮಿಷ ಮಾತಾಡ್ತೀನಿ. ಯಾಕೆ ಹೇಳಿ, ವೀಡಿಯೋ ಆಗಲಿಲ್ವಲ್ಲ. 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ರಜೆ ಇದ್ದರೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ತೀನಿ. ಬೆಳಿಗ್ಗೆ ಒಂದೊಂದು ಸಲ ಸ್ಟಾರ್ಟ್ ಮಾಡ್ತೀನಿ. ಇದೊಂದೇರು ಯಾವಾಗ ತೆಗಿತೀನೋ ನನಗೂ ಗೊತ್ತಿಲ್ಲ. ಅದ್ರದ್ದು ಒಂದು ಎಲ್ಲ ನಾನು ಕಟ್ ಮಾಡೋದಕ್ಕೂ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಏರ್ ಕಟ್ ಮಾಡೋದಕ್ಕೂ ಒಂದು ವೀಡಿಯೋ ಮಾಡಬೇಕು ಅಂತ. ಎಂಥ ಮನುಷ್ಯರ. ಏರ್ ಕಟ್ ಮಾಡೋದಕ್ಕೊಂದು ಬ್ಲಾಗು, ಇನ್ನೇನೆಲ್ಲ ಬ್ಲಾಗ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಸಾಕು. ಊಟ ಮಾಡಲೇಬೇಕು. ಇವಾಗ ಏನು ಮಾಡೋದೆ, ಅದು ಚಪಾತಿ ಅನ್ನ ಬೇಳೆ ಸಾರು ತಿಂದು ಸಾಕಾಗಿದೆ ಕಣಣ. ಇವತ್ತು ಓನ್ಲಿ ಚಪಾತಿ ತಿಂದರೆ ಹೆಂಗೆ. ಏನಿದ್ರು ನಾನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಡಯಟ್ ಮಾಡಬೇಕು. ಹೋಗಿ ನಾಳೆ ಓಟ್ಸ್ ತಂದುಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಲೋಯಿಸ್ ಪಿಲೇಪ್. ಸರಿ ಊಟ ಮಾಡೋದು ಯಾವಾಗ, ಇವಾಗಲೇ ಮಾಡಬೇಕಾ? 8 ಗಂಟೆಗೆ ಹೋಗ್ತೀನಿ. ಇವಾಗ 7:15 ಅಲ್ವಾ, 8 ಗಂಟೆಗೆ ಹೋಗ್ತೀನಿ ಅಷ್ಟೇ. ಇವತ್ತು ಸಂಡೇ ಆದರೂ ಊಟದಲ್ಲಿ ಇರೋದು ಅನ್ನ ಸಾಂಬಾರು ಮತ್ತು ಮೊಟ್ಟೆ ಹಾಕಿದ್ದಾರೆ. ಇವತ್ತು ಇಲ್ಲ ಚಿಕನ್, ಚಪಾತಿ. ಸೊ ಇಲ್ಲಿ ಸ್ವಲ್ಪ ಸ್ಯಾಲಡ್ ಇದೆ, ತಗೊಂಡು ಊಟ ಮಾಡೋದಷ್ಟೇ. ಇವಾಗ ಊಟ ಮಾಡಿ ಮಲ್ಕೊಳ್ಳೋದೆ.